ಏನು ಬೇಜಾರಿಲ್ಲ, ಆದರೂ ಕೂಡ ಏನೋ ಬೇಜಾರಾಗ್ತೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿ ಹೊರಟಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದೀನಿ. ಎಲ್ಲಿ ಅಂತ ನೀವೇ ಗೆಸ್ ಮಾಡ್ತಾಯಿರಿ. ಅಲ್ಲಿವರೆಗೂ ನನ್ನ ಫುಲ್ ವ್ಲಾಗ್ ನೋಡಿ. See you there. Bye-bye. ನಾವಿವಾಗ ಎಲ್ಲಿದ್ದೀವಿ ಅಂದರೆ ವರುಣ. ಇದು ಸಿದ್ದರಾಮಯ್ಯ, CM ಸಿದ್ದರಾಮಯ್ಯ ಅವರ ಕಾನ್ಸ್ಟಿಟ್ಯೂಯೆನ್ಸಿ. ಇದ್ರ ಮೇಲೆ ನಾವು ಇವಾಗ ಸುತ್ತೂರು ಜಾತ್ರೆಗೆ ಹೊರಟಿದ್ದೀವಿ. ಈ ಊರಿಂದ ಮುಂದೆ ಹೋದರೆ ಒಂದು 15 ಕಿಲೋಮೀಟರ್ಸ್ ಸುತ್ತೂರು ಸಿಗುತ್ತೆ. ಸೊ ಅಲ್ಲಿ ಜಾತ್ರೆ ನಡೀತಾ ಇದೆ. ಸುತ್ತೂರು ಜಾತ್ರಾ ಮಹೋತ್ಸವ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಪ್ರತಿ ಸಲ ತಪ್ಪಿಸ್ತಂತೆ ನಾವು ಹೋಗ್ತೀವಿ. ಇದು ನಾನು 4th ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ. ಇವತ್ತು ತೆಪ್ಪೋತ್ಸವ ನಡೀತಾ ಇದೆ ಇಲ್ಲಿ. ಅದಕ್ಕೆ ತುಂಬ ರಶ್ ಇದೆ. ಇವತ್ತೊಂದಿನ, ನೆಕ್ಸ್ಟ್ ನಾಳೆ ಅಂದರೆ January 31st ಲಾಸ್ಟ್ ಇದ್ದಿದ್ದು ಈ ಜಾತ್ರಾ ಮಹೋತ್ಸವ. ಸೊ ಹೆವಿ ರಶ್ಶು.
ಸೊ ಪಾರ್ಕಿಂಗ್ ಸಿಕ್ತು. ಇವಾಗ ಪಾರ್ಕ್ ಮಾಡಿ ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂತ ಈಗ ಒರಿಜಿನಲ್ ಸೌಂಡ್ ಕೇಳಿಸ್ತೀನಿ ನೋಡಿ ಹೆಂಗಿರುತ್ತೆ ಜಾತ್ರೆದು ಅಂತ. ಇವಾಗ ಬರುತ್ತೆ ನೋಡಿ, ಅದು ರಿಯಲ್ ವೈಬ್. ಸ್ಟಾರ್ಟ್ ಆಗ್ತಿರೋದು ಅನ್ಸುತ್ತೆ. ಯಾರು? ಏನು ಹೆಸರು? ದೇಸಿ ಕೇಂದ್ರ ಸ್ವಾಮಿ. ದೇಸಿ ಕೇಂದ್ರ ಸ್ವಾಮಿ. ದೇಸಿ ಕೇಂದ್ರ ಸ್ವಾಮಿ ಅಂತ ಶಿಲೆಯಿಂದ ಮಾಡಿರ್ತಕ್ಕಂಥ ಲಿಂಗ. ಸೊ ದರ್ಶನ ಎಲ್ಲ ಆಯಿತು, ಫೋಟೋ ಸೆಷನ್ ನಡೀತಾ ಇದೆ. ಆ್ಯಂಡ್ ನೆಕ್ಸ್ಟ್ ಅನ್ನ ಸಂತರ್ಪಣೆ ಎಲ್ಲ ನಡೀತಾ ಇತ್ತು. ಆ ಕಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆಚೆ ಬಂದ್ವಾ, ಅವಾಗ ಒಂದು ಸರ್ಪ್ರೈಸ್ ಕಾದಿತ್ತು. ಈಗ ಸುತ್ತೂರು ಜಾತ್ರೆ ಬಂದ್ಬಿಟ್ಟು ಒಂದು ಒಳ್ಳೆ ಚಪ್ಪಲಿ ಹೋಯ್ತು ತಗೊಂಡ್ಬಿಟ್ಟಿದ್ದಾರೆ. ಏನು ಬೇಜಾರಿಲ್ಲ, ಆದರೂ ಕೂಡ ಏನೋ ಒಂದು ಬೇಜಾರಾಯ್ತೈತೆ. ಬರೀ ಕಾಲಲ್ಲಿ ಹೋಗ್ಬೇಕು, ಹೊಸ ಚಪ್ಪಲಿ ತಗೊಳತ್ತಂಗ ಕಾರ್ ಓಡಿಸ್ಬೇಕು. ಈಗ ಈಗ ಏನಿಲ್ಲ, ಚಪ್ಪಲಿ ಕಲ್ತನ ಮಾಡಿದಾರಲ್ಲ ಅವ್ರಿಗೆ ಏನು ಹೇಳ್ತೀರಾ? ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ, ಅವ್ರಿಗೂ ಒಳ್ಳೇದಾಗಲಿ. ಪಾಪ ಚಪ್ಪಲಿ ಇರಲಿಲ್ವೇನೋ, ಕೇಳಿದ್ರೆ ಚಪ್ಪಲಿ ಕದಿಯೋದು ಬೇಡ ಅಂತ ಹೇಳ್ಬಿಡು. ಆಯಿತು, ಯಾರು ಚಪ್ಪಲಿ ಕದಿಬೇಡಿ, ಅದ್ರದ್ದು ನಿಮಗೆ ನೆಗೆಟಿವ್ ಇದು ಬರ್ತಿದೆ ಅಷ್ಟೇ. ಆದರೆ ನಮ್ಮ ಹತ್ರ ಪಾಸಿಟಿವ್ ಇದೆ, ಪಾಸಿಟಿವ್ನೇ ಎತ್ಕೊಂಡು ಹೋಗಿದ್ದಾರೆ ಅವರು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಟಾಟಾ, ಬಾಯ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್.